ಏರ್ಲೈನ್ ಸಂಸ್ಥೆಯ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅದನ್ನ ಪರಿಪೂರ್ಣವಾಗಿ ತಿಳ್ಕೊಳ್ಳೋಣ. ಫಸ್ಟ್ ರೌಂಡ್, ಗ್ರೂಪ್ ಇಂಟ್ರಾಕ್ಷನ್. ಒಂದು ಗ್ರೂಪ್ ಡಿಸ್ಕಷನ್ ಮುಖಾಂತರ ನಿಮ್ಮ ಇಂಗ್ಲಿಷ್ ಫ್ಲೂಯೆನ್ಸಿ ಮಾತ್ರ ಅವರು ಚೆಕ್ ಮಾಡೋದಿಲ್ಲ. ಒಂದು ಗ್ರೂಪಲ್ಲಿ ನೀವು ಹೇಗೆ ಔಟ್ಸ್ಟ್ಯಾಂಡ್ ಆಗ್ತೀರಾ, ಅಲ್ಲಿ ಬರುವಂಥ ಸಿಚುವೇಶನ್ಸ್ಗಳನ್ನು ನೀವು ಹೇಗೆ ಟ್ಯಾಕಲ್ ಮಾಡ್ತೀರಾ, ಹಾಗೆ ಅವ್ರು ಕೊಟ್ಟಿರುವಂಥ ಟಾಪಿಕ್ನ ನೀವು ಹೇಗೆ ಸಮ್ಮರೈಸ್ ಮಾಡ್ತೀರಾ, ಹೇಗೆ ಕ್ರಿಯೇಟಿವ್ ಥಿಂಕಿಂಗ್ ಮಾಡ್ತೀರಾ, ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಗ್ರೂಪ್ ಡಿಸ್ಕಷನಲ್ಲಿ ನೀವು ಹೇಗೆ ಡಿಬೇಟ್ ಮಾಡ್ತೀರಾ ಅಂತ ಅವ್ರು ನೋಡೋದಿಲ್ಲ. ಏರ್ಲೈನ್ಸ್ಗೆ ಬೇಕಾಗಿರುವಂಥ ಅನೌನ್ಸ್ಮೆಂಟ್ ಸ್ಕಿಲ್ಸ್, ಹ್ಯೂಮನ್ ಬಿಹೇವಿಯರ್ನ ಟ್ಯಾಕಲ್ ಮಾಡುವಂಥ ಸ್ಕಿಲ್ಸ್, ಇವೆಲ್ಲನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ರೌಂಡ್ 2, ಪರ್ಸ್ನಲ್ ಇಂಟರ್ವ್ಯೂ. ಅವ್ರು ಕೇಳುವಂಥ ಪ್ರತಿ ಪ್ರಶ್ನೆ ಕೂಡ ಒಂದು ವಿಷಯಕ್ಕೆ ಅಲೈನ್ ಆಗುತ್ತೆ. ವಿಲ್ ಪ್ಯಾಸೆಂಜರ್ಸ್ ಫೀಲ್ ಸೇಫ್ ವಿತ್ ಯು ವೆನ್ ಥಿಂಗ್ಸ್ ಗೋ ರಾಂಗ್? ಸೆಕೆಂಡ್ ರೌಂಡಲ್ಲಿ ಅವರು ಹಲವಾರು ರೀತಿಯಾದಂಥ ಸಿಚುವೇಶನ್ಸ್, ಕ್ವಶನ್ಗಳನ್ನ ನಿಮ್ಮನ್ನು ಕೇಳ್ತಾರೆ. ನೀವು ಹೇಗೆ ಅದನ್ನು ಟ್ಯಾಕಲ್ ಮಾಡ್ತೀರಾ ಅಂತ ಅವರು ಅಬ್ಸರ್ವ್ ಮಾಡ್ತಾರೆ. ಅದೇ ನೀವು ರಿಹರ್ಸ್ ಮಾಡಿ ಅದನ್ನು ಬಹ್ಯಾಟ್ ಮಾಡಿ ಅವ್ರ ಮುಂದೆ ಹೇಳಿದ್ರೆ ದೇ ವಿಲ್ ಆಟೋಮೆಟಿಕ್ಲಿ ಡಿಸ್ಕ್ವಾಲಿಫೈ. ಇದಾದ ನಂತರವೇ ಬರೋದು ಮೆಡಿಕಲ್ ರೌಂಡ್. ಇಲ್ಲಿ ನಿಮಗೆ ಬೇಕಾಗಿರುವಂಥ ಎಲಿಜಿಬಿಲಿಟೀಸ್ನ ಮುಂಚೆ ಹೇಳಿದಾಗೆ ಮ್ಯಾಚ್ ಆಗಬೇಕಾಗತ್ತೆ. ಆ್ಯಂಡ್ ಹೆಚ್ಚಿನ ಜನರು ಇಲ್ಲೇ ಫೇಲ್ ಆಗೋದು ಬಿಕಾಸ್ ದೇ ಡೋಂಟ್ ಗೋ ಥ್ರೂ ದ ರಿಕ್ವೈರ್ಮೆಂಟ್ ಇನ್ ಪ್ರಯರ್.